ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣನವರ ಪಾತ್ರ. ಅನುಭವ ಮಂಟಪವು ಸಾಮಾಜಿಕ ಸಮಾನತೆಯ ಪರಿಕಲ್ಪನೆಯ ಒಂದು ಪ್ರಯೋಗಶಾಲೆ. ಅರಿವಿನ ಸಂಪಾದನೆ, ನಡೆ, ನುಡಿ, ಸಿದ್ಧಾಂತದ ಪ್ರತಿಪಾದನೆ, ಜಾತಿ, ವರ್ಣ, ಕಾಯಕ ಭೇದವಿಲ್ಲದ ಅನುಪಮ ಅನುಭವ ಮಂಟಪ ಒಂದು ಮಹಾಪರಿವರ್ತನೆಯ ತಂಗಾಳಿಯ ಸಿಂಚನವಾಗಿದ್ದು ಅನುಭವ ಮಂಟಪದ ಮೂಲಕವೇ. ಹಾಗಾಗಿ ಇಂಥ ಸಾಮಾಜಿಕ ಪರಿವರ್ತನೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಚನ್ನಬಸವಣ್ಣನವರು. ಚನ್ನಬಸವಣ್ಣನವರ ಆಧ್ಯಾತ್ಮಿಕ ಬದುಕಿನಲ್ಲಿ ಕಲ್ಯಾಣದ ಮಹಾಮನೆ ಮತ್ತು ಅನುಭವ ಮಂಟಪ ಅಸ್ತಿತ್ವದ ಉಲ್ಲೇಖವಿರುವ ಶರಣೆ ನೀಲಾಂಬಿಕೆಯವರ ಒಂದು ವಚನದಲ್ಲಿ ಲಭ್ಯವಿದೆ. ಆದಿ ಆಧಾರವಿಲ್ಲದಂದು ಕಳೆಮೊಳೆ ದೋರದೊಂದು, ಕಾಮ ನಿಕಾಮವಿಲ್ಲದಂದು ವೀರ ವಿತರಣವಿಲ್ಲದಂದು, ಯುಗಜುಗವಿಲ್ಲದಂದು ಪಿಂಡಾಂಡ ಬ್ರಹ್ಮಾಂಡವಿಲ್ಲದಂದು, ಏನೂ ಏನೂ ಇಲ್ಲದಂದು ಎಲ್ಲಾ ಮೂರ್ತಿಗಳು ನೆಲೆಗೊಳ್ಳದೊಂದು ಅಂದು ಏನೆಂದು ಅರಿಯದಿರ್ಪ ನಮ್ಮ ಬಸವಯ್ಯನು, ಒಂದು ಗುಣವನ್ನೊಂದು ಅಕ್ಷರಕ್ಕೆ ತಂದಾತ ನಮ್ಮ ಬಸವಯ್ಯನು. ಆ ಅಕ್ಷರವ ರೂಪ ಮಾಡಿ ತ್ರಯಾಕ್ಷರದಲ್ಲಿ ಕಳೆಯ ಸಂಬಂಧಿಸಿದಾತ ನಮ್ಮ ಬಸವಯ್ಯನು. ಆ ಕಳೆಯ ಮೂರು ತೆರನ ಮಾಡಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಎಂಬ ಪಂಚತತ್ವವೇ ಪಂಚವದನವಾಗಿ, ಆ ಪಂಚವದನವೇ ಪಂಚೀಕೃತ ವನೆಯ ಜಗದಾದಿ ಸೃಷ್ಟಿಯನು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು. ಆ ಸೃಷ್ಟಿಯ ಮುಖವ ಕಂಡು ಸೃಜಿಸಲು ಪುಟಿದರು ಪಂಚಶಕ್ತಿಯರು. ಆ ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು. ಆ ಪಂಚಮೂರ್ತಿಗಳಿಂದುತ್ಪತ್ತಿಯಾದ ಲೋಕವ ನೋಡಲೆಂದು ಕೈಲಾಸವನೇ ಕಲ್ಯಾಣವ ಮಾಡಿದಾತ ನಮ್ಮ ಬಸವಯ್ಯನು. ಆ ಕೈಲಾಸವೇ ಕಲ್ಯಾಣವಾಗಲಿ. ಕಲ್ಯಾಣಕ್ಕೆ ಪ್ರಮಥಗಣಗಳ, ರುದ್ರಗಣಗಳ, ಅಮರಗಣಗಳ, ಪುರಾತನ ಗಣಗಳ, ಪುಣ್ಯಗಣಗಳ, ಮಹಾಗಣಗಳ, ಮುಖ್ಯಗಣಗಳ ಮಹಾಲಿಂಗೈಕ್ಯ ಸಂಪನ್ನರಂ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರೆಂಬ ಆಚಾರಾದಿ ಮಹಾಲಿಂಗ ಸಂಪನ್ನರನ್ನು ಷಟ್ಸ್ಥಲ ಪ್ರಸಾದವ ಪ್ರಸನ್ನ ರೂಪರಂ ಆದಿಮುಕ್ತರಂ ಅನಾದಿಮುಕ್ತರಂ ಅಜಾತರಂ ಅಪ್ರಾಮಾಣರಂ ಅನಿಮಿಷ ಲಿಂಗ ನಿರೀಕ್ಷಣರಂ ತ್ರಿವಿಧ ವಿದೂರರಂ ತ್ರಿವಿಧ ಲಿಂಗಾಂಗ ಮೂರ್ತಿಗಳಂ ಅರ್ಪಿತ ಸಂಯೋಗರಂ ಆಗಮ ವಿಧರಂ ಅನಾದಿ ಪರಶಿವ ಮೂರ್ತಿಗಳಂ ಏಕಲಿಂಗ ನಿಷ್ಠ ಪರಮ ಅಪ್ಪ ಮಹಾ ಪ್ರಮಥ ಗಣಗಳಂ ತಂದು ನೆರಹಿದಾತ ನಮ್ಮ ಬಸವಯ್ಯನು.